ಮನೆಗೆ ಬಂದಡೆ ಮನದಲ್ಲೇ ಕುಣಿದಾಟುವೆ ನೋವ ತೋರಣ ತೋರಣ ಮಾಮರ ಮಾಮರ ತೋರಣ ತೋರಣ ಮಾಮರ ಮಾಮರ ತೋರಣ ಕಟ್ಟುವೆ ನೋವ ಮನೆಗೆ ಬಂದಡೆ ಮನದಲ್ಲೇ ಕುಣಿದಾಟುವೆ ನೋವ ನನ್ನೊಂದಿಗೆ ತಬಲಾದಲ್ಲಿ ಸಾಥ್ ಮಾಡ್ತಾ ಇರೋದು ಅಲ್ಲಿ ಕಲಂಕರು ಕಳ್ಕೊಳ್ಳೋರು ವಿಶ್ವದ ಅನೇಕ ಕಡೆಗಳಲ್ಲಿ ನುಡಿಸ್ತಾರೆ. ಭಾಳ ದೊಡ್ಡ ಕಡೆ ಅದರಂತೆ ವರ್ಷ ಪ್ರಾಕ್ಟೀಸ್ ಆಗೋದು ಒಳ್ಳೆ ಗಾಯಕರು, ಒಳ್ಳೆ ವಾದಕರು, ಸಂಗೀತ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಇವರಿಬ್ಬರು ಇತ್ತೀಚೆಗೆ 3-4 ದಿನದಲ್ಲಿ ಸಂಗೀತ ಕ್ಷೇತ್ರದ ಬಹಳ ದೊಡ್ಡ ಟ್ರಸ್ಟ್ ಆದ ಬಸವರಾಜ ರಾಜಗುರು ಪೂಜ್ಯರು ಅವರ ಟ್ರಸ್ಟ್ನಲ್ಲಿ ಇವರು ಸದಸ್ಯರಾಗಿ ಮಲ್ಲಿಕಾರ್ಜುನ ಮನ್ಸೂರ್ ಅಂತ ದಿಗ್ಗಜರ ಟ್ರಸ್ಟ್ನಲ್ಲಿ ಇವರು ಸದಸ್ಯರಾಗಿ ಕೆಲಸ ಮಾಡ್ತಿದ್ದಾರೆ. ಒಳಗೆ
ಒಬ್ಬರ ಮಾವ ನೋಯಿಸುವೆ. ಒಬ್ಬರ ಮನೆಯ ಘಾತವ ಮಾಡಿ ಗಂಗೆಯ ಮುಳುಗಿದರೆ ಆಗುವುದೇ ನಯ್ಯ. ಚಂದ್ರನು ಗಂಗೆಯ
ದಿನವಿಂದೆ ಶಿವಶರಣಂಬವನಿಗೆ ದಿನವಿಂದೆ ಹರಶರಣಂಬವನಿಗೆ ದಿನವಿಂದೆ ಇದುವರೆಗೂ ಸುಶ್ರಾವ್ಯವಾಗಿ ಗುರುಗಳಾದ ಕಲಬುರ್ಗಿಯವರಿಗೆ ಅತ್ಯಂತ ಪ್ರಿಯವಾದಂತಹ ವಚನ ಸಂಗೀತವನ್ನು ಬಸವಣ್ಣ, ಅಕ್ಕ ಮಹಾದೇವಿ, ಸಿದ್ದರಾಮರ ವಚನಗಳನ್ನು ಹಾಡಿ ನಮ್ಮೆಲ್ಲರನ್ನ ಸಂತೋಷಪಡಿಸಿದಂತಹ ಹಿಂದೂಸ್ತಾನಿ ಗಾಯಕರು, ವಚನ ಸಂಗೀತದಲ್ಲಿ ನಿಷ್ಣಾತರೂ ಆದಂತಹ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಅವರಿಗೆ ಡಾಕ್ಟರ್ ಎಂ ಕಲಬುರ್ಗಿ ರಾಷ್ಟ್ರೀಯ ಪ್ರತಿಷ್ಠಾನದ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಹಾಗೆಯೇ ಅವರೊಂದಿಗೆ ತಬಲಾ ವಾದನ ಮಾಡಿದಂತಹ ಶ್ರೀ ಅಲ್ಲಂಪ್ರಭು ಕಡ್ಕೋಳ್ ಅವರು ಈಗ ಮನ್ಸೂರ್ ಟ್ರಸ್ಟಿನ ಸದಸ್ಯರು, ಅವರಿಗೂ ರಾಜಗುರು ಟ್ರಸ್ಟಿನ ಸದಸ್ಯರು, ಅವರಿಗೂ ಕೂಡ ಡಾಕ್ಟರ್ ಎಂ ಕಲಬುರ್ಗಿ ರಾಷ್ಟ್ರೀಯ ಪ್ರತಿಷ್ಠಾನದ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಹಾರ್ಮೋನಿಯಂ ನುಡಿಸಿದಂತಹ ಪರಶುರಾಮ್ ಅವರು ಕೂಡ ಮಲ್ಲಿಕಾರ್ಜುನ್ ಮನ್ಸೂರ್ ಟ್ರಸ್ಟಿನ ಸದಸ್ಯರು. ಹಾಗಾಗಿ ಅವರಿಗೂ ಮತ್ತು ಅವರ ಶ್ರೀಮತಿಯವರಿಗೂ ಕೂಡ ಪ್ರಾರಂಭದಲ್ಲಿ ಅವರು ಕೂಡ ವಚನ ಸಂಗೀತವನ್ನು ನಡೆಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಪ್ರತಿಷ್ಠಾನದ ಪರವಾಗಿ ಅರ್ಪಿಸ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸಂಶೋಧಕ ತಾನು ಕಂಡ ಸತ್ಯವನ್ನು ಹೇಳಲಿಕ್ಕೆ ಹಿಂಜರಿಯಬಾರದು, ಸತ್ಯವನ್ನು ಹೇಳಲು ಸಾವಿಗೂ ಹೆದರಬಾರದು ಅಂತ ಹೇಳಿ ಸತ್ಯದ ಕುರಲಗನ್ನೇ ಹಿಡಿದು ಕೊನೆಯ ಉಸಿರಿನವರೆಗೂ ಸತ್ಯಕ್ಕಾಗಿ ಹುತಾತ್ಮರಾದಂತಹ ಪೂಜ್ಯ ಗುರುಗಳಾದ ಡಾಕ್ಟರ್ ಎಂ ಕಲಬುರ್ಗಿಯವರ 10ನೆಯ ದಿನಾಚರಣೆಯನ್ನು ನಾವಿವತ್ತು ಆಚರಿಸ್ತಾ ಇದ್ದೇವೆ. ಇದು ಡಾಕ್ಟರ್ ಕಲಬುರ್ಗಿಯವರ ಪ್ರಶಿಷ್ಯ ಪರಂಪರೆಯವರಿಗೆ, ಅವರ ಅಭಿಮಾನಿಗಳಿಗೆ ತುಂಬ ದುಃಖದಾಯಕವಾದಂತಹ ದಿನ. ಕೇವಲ ಅವರ ಸಂಸ್ಮರಣೆಯನ್ನು ಮಾಡೋದಷ್ಟೇ ಅಲ್ಲ, ಅವರು ಬಿತ್ತಿದ ಬೀಜಗಳು ಇವತ್ತು ಮೊಳಕೆಯೊಡಲಿಕ್ಕೆ ಪ್ರಾರಂಭಿಸಿವೆ ಅಂತ ಅನ್ನೋದನ್ನು ಕೂಡ ತಿಳಿಸಿಕೊಡಬೇಕಾದ ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ತೇನೆ. ಆ ಹಿನ್ನೆಲೆಯಲ್ಲಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ
ವಿಶೇಷ ಉಪನ್ಯಾಸ ಹಾಗೂ ಗ್ರಂಥ ಬಿಡುಗಡೆಯ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಪದ್ಮಶ್ರೀ ಡಾಕ್ಟರ್ GN ದೇವಿಯವರು, ವಿಶ್ರಾಂತ ಪ್ರಾಧ್ಯಾಪಕರು ಮತ್ತು ಹೆಸರಾಂತ ಭಾಷಾಶಾಸ್ತ್ರಜ್ಞರು, ಧಾರವಾಡ, ಇವರನ್ನು ನಾನು ವೇದಿಕೆಗೆ ಕರೆತರಲು ಸನ್ಮಾನ್ಯ ಅಧ್ಯಕ್ಷರಾದಂತಹ ಡಾಕ್ಟರ್ ವೀರಣ್ಣ ರಾಜೂರವರನ್ನು ಕೋರ್ತೇನೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರು ಕೂಡ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾಕ್ಟರ್ ವೀರಣ್ಣ ರಾಜೂರವರು. ಆನ್ ಬಿಹಾಫ್ ಆಫ್ ಡಾಕ್ಟರ್ MM ಕಲಬುರ್ಗಿ ನ್ಯಾಷನಲ್ ಟ್ರಸ್ಟ್, ಐ ರಿಕ್ವೆಸ್ಟ್ ಇಂಟರ್ನ್ಯಾಷನಲ್ ಫೇಮಸ್ ಲಿಂಗ್ವಿಸ್ಟ್ ಡಾಕ್ಟರ್ ಗಣೇಶ್ ದೇವಿ ಸರ್ ಟು ಕಮ್ ಟು ದ ಸ್ಟೇಜ್ ಆ್ಯಂಡ್ ಹ್ಯಾವ್ ಚೇರ್ ಸರ್. ಥ್ಯಾಂಕ್ ಯು. ಕನ್ನಡ ಅವರಿಗೆ ತಿಳಿಯುತ್ತದೆ, ಮಾತಾಡ್ಲಿಕ್ಕೆ ಬರೋದಿಲ್ಲ ಅಂತ ನನಗೆ ಬರ್ತದೆ, ರೈಟ್ ಸರ್? ಹಾಗೆಯೇ ಇಂದಿನ ಈ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ನೀಡಲಿರ್ತಕ್ಕಂತಹ ಶ್ರೀ ಉಮಾಪತಿ D, ಹಿರಿಯ ಪತ್ರಕರ್ತರು ಮತ್ತು ಸಾಮಾಜಿಕ ಚಿಂತಕರು, ಬೆಂಗಳೂರು, ಇವರು ಡಾಕ್ಟರ್ MM ಕಲಬುರ್ಗಿ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದರ ಕುರಿತಾಗಿ ಮಾತನಾಡಲಿದ್ದಾರೆ. ಅವರನ್ನು ಕೂಡ ವೇದಿಕೆಗೆ ನಾನು ಆಹ್ವಾನಿಸ್ತಾ ಇದ್ದೇನೆ. ಅಂತೆಯೇ ಇಂದಿನ ಈ ಸಮಾರಂಭದಲ್ಲಿ ಸತ್ಯವೆಂಬ ಕುರಲನ್ನೇ ಹಿಡಿದು ಅಂತಕ್ಕಂತಹ ಒಂದು ಕೃತಿಯನ್ನು ಬರೆದು ಪ್ರಕಟಪಡಿಸಿದಂತಹ ಶ್ರೀ MA ಅರುಣ್ ಅವರನ್ನು ಕೂಡ ನಾನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಅಧ್ಯಕ್ಷರಾದ ಡಾಕ್ಟರ್ ವೀರಣ್ಣ ರಾಜೂರವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತೇನೆ. ಜೊತೆಗೆ ಇಂದಿನ ಈ ಸಮಾರಂಭದಲ್ಲಿ ಉಪಸ್ಥಿತರಿರಬೇಕಾದಂತಹ ಅಕ್ಕ ಶ್ರೀಮತಿ ಉಮಾದೇವಿ ಕಲಬುರ್ಗಿ ಅವರನ್ನು ಕೂಡ ನಾನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಅದರಂತೆ ಡಾಕ್ಟರ್ MM ಕಲಬುರ್ಗಿ ರಾಷ್ಟ್ರೀಯ ಪ್ರತಿಷ್ಠಾನ ಧಾರವಾಡದ ಎಲ್ಲ ಸದಸ್ಯರನ್ನು ವೇದಿಕೆಗೆ ಆಹ್ವಾನಿಸ್ತೇನೆ. ಡಾಕ್ಟರ್ ಮೇಲ್ಮನಿಯವರು, ಶ್ರೀ ಶಶಿಧರ್ ತೋಡ್ಕರ್ ಅವರು ಮತ್ತು ಈ ಟ್ರಸ್ಟಿನ ಸಂಚಾಲಕರಾದಂತಹ ಕುಮಾರ್ ಬೆಕ್ಕೇರಿಯವರು, ಇದರ ಜೊತೆಗೆ ಪ್ರತಿಷ್ಠಾನದ ಇನ್ನುಳಿದ ಸದಸ್ಯರಾದಂತಹ ಶ್ರೀ ವಿಜಯ್ ಕಲಬುರ್ಗಿ ಇವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ವಿಜಯ್ ಕಲಬುರ್ಗಿ, ದಯವಿಟ್ಟು ಬನ್ನಿ. ಅಂತೆಯೇ ಇಂದಿನ ಈ ಸಮಾರಂಭದಲ್ಲಿ ಉಪಸ್ಥಿತರಿರತಕ್ಕಂತಹ ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಶ್ರೀಮಾನ್ ಶಾಕೀರ್ ಸನದಿಯವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತೇನೆ. ಶ್ರೀ ಶಾಕೀರ್ ಸನದಿಯವರು. ಸರ್ ಬನ್ನಿ ಸರ್. ಸರ್ ಬನ್ನಿ ಬನ್ನಿ. ಈ ಕಾರ್ಯಕ್ರಮವನ್ನು ನಾವು ನಾಡಗೀತೆ ನುಡಿಸುವುದರೊಂದಿಗೆ ಪ್ರಾರಂಭಿಸ್ತಾ ಇದ್ದೇವೆ. ಕಾರಣ ಎಲ್ಲ ಸಭಿಕರು ಎದ್ದು ನಿಂತು ನಾಡಗೀತೆಗೆ ಗೌರವವನ್ನು ಸೂಚಿಸಬೇಕಾಗಿ ಕೋರ್ತೇನೆ. ಪ್ರೇಮ ಪರಶುರಾಮ್ ಅವರು ನಾಡಗೀತೆಯನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. जय भारत जननीय तनुजाते, जय हे कर्नाटक माते, जय सुंदर नदी वनಗಳ ನಾಡೆ, जय हे रस ಋಷಿಗಳ ವೀರೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿ
ನಾಡಗೀತೆಯನ್ನು ಹೇಳಿದ ಪ್ರೇಮ ಪರಶುರಾಮ್ ಅವರಿಗೆ ಕೃತಜ್ಞತೆಗಳು. ಈಗ ಈ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂತಹ ಎಲ್ಲ ಗಣ್ಯಮಾನ್ಯರನ್ನು ಸ್ವಾಗತಿಸಲಿದ್ದಾರೆ ಮತ್ತು ಪ್ರಾಸ್ತಾವಿಕ ನುಡಿಗಳನ್ನು ಎಲ್ಲ ಅತಿಥಿ ಅಭ್ಯಾಗತರ ಪರಿಚಯವನ್ನು ಮಾಡಿಕೊಳ್ಳಲಿದ್ದಾರೆ. ಡಾಕ್ಟರ್ ಎಂ ಎಂ ಕಲಬುರ್ಗಿ